ಬಾಳೆಹಣ್ಣು ಎಲ್ಲ ಕಾಲದಲ್ಲೂ ಸಿಗುವ ಆರೋಗ್ಯಕರ ಹಣ್ಣಾಗಿದೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಯಾವ ಹಣ್ಣು ಇಲ್ಲದಿದ್ದರೂ ಬಾಳೆಹಣ್ಣನ್ನು ಮಾತ್ರ ಇಟ್ಟಿರುತ್ತಾರೆ. ಇದು ಶೀತದಿಂದ ಕೂಡಿದೆ. ಹಾಗಾಗಿ ಶೀತ ನೆಗಡಿಯಾಗಿದ್ದಾಗ ಬಾಳೆಹಣ್ಣಿನ ಸೇವನೆಯಿಂದ ದೂರ ಉಳಿಯುವುದು ಉತ್ತಮ. ಬಾಳೆಹಣ್ಣನ್ನು ಪ್ರತಿಯೊಬ್ಬರು ಡಜನ್ಗಳಲ್ಲಿ ಖರೀದಿಸುತ್ತಾರೆ. ಈಗ ಬೇಸಿಗೆಯಾಗಿರುವುದರಿಂದ ಬಾಳೆಹಣ್ಣನ್ನು ಹೆಚ್ಚು ದಿನಗಳ ಕಾಲ ಶೇಖರಿಸಿಡಲು ಸಾಧ್ಯವಿಲ್ಲ. ಹಣ್ಣುಗಳು ಬೇಗನೆ ಹಾಳಾಗುತ್ತವೆ. ಹೆಚ್ಚಿನ ತಾಪಮಾನದಿಂದಾಗಿ ಬಾಳೆಹಣ್ಣು ತ್ವರಿತವಾಗಿ ಕಪ್ಪು ಮತ್ತು ಸುಕ್ಕುಗಟ್ಟಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಅದನ್ನು ಎಸೆಯದೆ ಬೇರೆ ದಾರಿಯಿಲ್ಲ. ಅಷ್ಟೊಂದು ದುಡ್ಡು ಕೊಟ್ಟು ತಂದಿರುವ ಬಾಳೆಹಣ್ಣನ್ನ ಬಿಸಾಡುವುದೆಂದರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲ ಹೇಳಿ. ಅದಕ್ಕಾಗಿ ನೀವು ಬಾಳೆಹಣ್ಣನ್ನು ಕೊಳಸಿ ಬಿಸಾಡುವ ಬದಲು ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಹೆಚ್ಚಿನವರಿಗೆ ಇತರ ಹಣ್ಣುಗಳ ಜೊತೆ ಬಾಳೆಹಣ್ಣುಗಳನ್ನ ಇಡುವ ಅಭ್ಯಾಸವಿರುತ್ತದೆ. ಮೊದಲು ಅದನ್ನು ಬದಲಾಯಿಸಬೇಕು. ಬಾಳೆಹಣ್ಣುಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಅದನ್ನು ಇತರ ಹಣ್ಣುಗಳಿಂದ ಪ್ರತ್ಯೇಕವಾಗಿ ನೇತು ಹಾಕಬೇಕು. ಅದಕ್ಕಾಗಿಯೇ ಅಂಗಡಿಗಳಲ್ಲಿಯೂ ಬಾಳೆಗೊನೆಯನ್ನ ನೇತು ಹಾಕಲಾಗಿರುವುದನ್ನ ನೀವು ನೋಡಿರಬಹುದು. ಬಾಳೆಹಣ್ಣುಗಳನ್ನು ಬೇರೆ ಸ್ಟ್ಯಾಂಡ್ಗಳಲ್ಲಿ ಅದರ ಕಾಂಡದ ಸಮೇತ ಇಡಬೇಕು. ಅದಕ್ಕೆ ಯಾವುದೇ ಸಣ್ಣ ಡ್ಯಾಮೇಜ್ ಆಗದಂತೆ ಇಟ್ಟರೆ ನೀವು ಬಾಳೆಹಣ್ಣುಗಳನ್ನ 4 ರಿಂದ 5 ದಿನಗಳವರೆಗೆ ತಾಜಾವಾಗಿ ಇರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಬಾಳೆಹಣ್ಣುಗಳು ಬೇಗನೆ ಹಾಳಾಗುವುದನ್ನ ತಡೆಯಲು ಅಡುಗೆಯಲ್ಲಿ ಬಳಸುವ ವಿನೆಗರ್ನಿಂದ ಅವುಗಳನ್ನ ತೊಳೆಯಬೇಕು. ನೀವು ಸಹ ಈ ಟ್ರಿಕ್ ಅನ್ನ ಪ್ರಯತ್ನಿಸಲು ಬಯಸಿದರೆ ವಿನೆಗರ್ಗೆ ನೀರನ್ನ ಸೇರಿಸಿ ಬಾಳೆಹಣ್ಣನ್ನ ತೊಳೆಯಿರಿ. ಇನ್ನು ಬಾಳೆಹಣ್ಣುಗಳು ಕೊಳೆಯುವುದನ್ನ ತಡೆಯುವ ಉತ್ತಮ ಮಾರ್ಗವೆಂದರೆ ಅವುಗಳನ್ನ ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಸುತ್ತಿಡುವುದು. ಇದನ್ನು ಮಾಡುವಾಗ ಪ್ಲಾಸ್ಟಿಕ್ ಅನ್ನು ಬಾಳೆಹಣ್ಣಿನ ಕಾಂಡದ ತುದಿಯಲ್ಲಿ ಮಾತ್ರ ಸುತ್ತಿಡಬೇಕು ಎಂಬುದನ್ನ ನೆನಪಿನಲ್ಲಿಡಿ. ಹೀಗೆ ಮಾಡುವುದರಿಂದ ಎಥಿಲಿನ್ ಎಂಬ ಸಣ್ಣ ಪ್ರಮಾಣದ ಅನಿಲವು ಹೊರಬರುತ್ತದೆ. ಇದರಿಂದಾಗಿ ಬಾಳೆಹಣ್ಣು 4 ರಿಂದ 5 ದಿನಗಳವರೆಗೆ ತಾಜಾವಾಗಿಯೇ ಇರುತ್ತದೆ. ಇನ್ನು ಬೇಸಿಗೆಯಲ್ಲಿ ಬಾಳೆಹಣ್ಣನ್ನ ಖರೀದಿಸುವಾಗ ಅದು ಹೆಚ್ಚು ಪಕ್ವವಾಗಿಲ್ಲ ಎಂಬುದನ್ನ ಯಾವಾಗಲೂ ನೆನಪಿನಲ್ಲಿಡಿ. ಯಾಕೆಂದರೆ ಪೂರ್ತಿ ಹಣ್ಣಾಗಿರುವ ಬಾಳೆಹಣ್ಣು ಒಂದೇ ದಿನದಲ್ಲಿ ಬೇಗನೆ ಹಾಳಾಗಿ ಬಿಡುತ್ತದೆ. ಅದೇ ನೀವು ಬಾಳೆಹಣ್ಣನ್ನ ಕೊಳ್ಳುವಾಗ ಸ್ವಲ್ಪ ಹಣ್ಣಾಗಿರುವ ಬಾಳೆಹಣ್ಣನ್ನ ಕೊಂಡರೆ ಅದು 4-5 ದಿನಗಳವರೆಗೆ ತಾಜಾವಾಗಿಯೇ ಇರುತ್ತದೆ. ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿರುವ ಬಾಳೆಹಣ್ಣನ್ನ ಖರೀದಿಸಿ. ಇದನ್ನು ಸಂಗ್ರಹಿಸಿಡಲು ಕೂಡ ಸುಲಭವಾಗಿದೆ. ನೋಡಿದ್ರಲ್ವಾ? ಈ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆ ಮನೆ ಟಿಪ್ಸ್ ಗಳ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಚಳಿಗಾಲದಲ್ಲಿ ಚುಮು ಚಳಿಗೆ ಹಾಗೆ ಹೊರಗಡೆ ಸುತ್ತಾಡಲು ಹೋಗುವುದು ತುಂಬಾ ಹಿತವೆನಿಸುವುದು. ಆದರೆ ಚಳಿಗಾಲದ ಸಂದರ್ಭದಲ್ಲಿ ಕೆಲವು ಅನಾರೋಗ್ಯಗಳು ಕಾಡುವ ಕಾರಣದಿಂದಾಗಿ ದೇಹದ ಪ್ರತಿರೋಧಕ ಶಕ್ತಿಯನ್ನ ಬಲಿಷ್ಠವಾಗಿಟ್ಟುಕೊಳ್ಳುವುದು ಅತಿ ಅಗತ್ಯ. ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರದಂತಹ ಸಮಸ್ಯೆಗಳು ಚಳಿಗಾಲದಲ್ಲಿ ಕಾಡುವುದು. ಇದನ್ನು ತಡೆಯಲು ದೇಹದ ಪ್ರತಿರೋಧಕ ಶಕ್ತಿಯು ಪ್ರಬಲವಾಗಿ ಇರಬೇಕು. ಇದಕ್ಕಾಗಿ ಚಳಿಗಾಲದಲ್ಲಿ ಯಾವಾಗಲೂ ಬಿಸಿ ಹಾಗೂ ಪೋಷಕಾಂಶಗಳಿರುವ ಆಹಾರ ಸೇವನೆ ಮಾಡಬೇಕು. ಕೆಲವೊಂದು ಗಿಡಮೂಲಿಕೆಗಳು ಹಾಗೂ ಮಸಾಲೆಗಳು ಸಂಪೂರ್ಣ ಆರೋಗ್ಯವನ್ನ ಕಾಪಾಡುವುದು. ಅದರಲ್ಲೂ ಬೆಳ್ಳುಳ್ಳಿಯಿಂದ ತಯಾರಿಸಿದ ವ್ಯಂಜನಗಳು ದೇಹದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಬೆಳ್ಳುಳ್ಳಿಯು ಅಡುಗೆಯ ರುಚಿ ಹಾಗೂ ಸುವಾಸನೆಯನ್ನ ವೃದ್ಧಿಸುವುದು. ಇದನ್ನು ಹಲವಾರು ಬಗೆಯಿಂದ ನಾವು ತಯಾರಿಸುವ ವ್ಯಂಜನಗಳಲ್ಲಿ ಬಳಸಬಹುದು. ಹಲವಾರು ಬಗೆಯ ಔಷಧೀಯ ಗುಣಗಳನ್ನ ಹೊಂದಿರುವಂತಹ ಬೆಳ್ಳುಳ್ಳಿಯಲ್ಲಿ ಆಂಟಿ ಆಕ್ಸಿಡೆಂಟ್, ಉರಿಯೂತ ಶಮನಕಾರಿ, ವೈರಲ್ ವಿರೋಧಿ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇವೆ. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ, ಪಾಲೇಟ್, ಕ್ಯಾಲ್ಸಿಯಂ, ಕಬ್ಬಿನಾಂಶ, ಮ್ಯಾಗ್ನೀಸಿಯಂ, ಮ್ಯಾಂಗನೀಸ್, ಫಾಸ್ಫರಸ್, ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಸತು ಇದೆ. ಪ್ರತಿ 100 ಗ್ರಾಂ ಬೆಳ್ಳುಳ್ಳಿಯಲ್ಲಿ 150 ಕ್ಯಾಲರಿ, 33 ಗ್ರಾಂ ಕಾರ್ಬ್ಸ್ ಮತ್ತು 6.36 ಗ್ರಾಂ ಪ್ರೋಟೀನ್ ಇದೆ. ಚಳಿಗಾಲದಲ್ಲಿ ಬೆಳ್ಳುಳ್ಳಿಯನ್ನ ಆಹಾರ ಕ್ರಮದಲ್ಲಿ ಬಳಸಿಕೊಂಡರೆ ಅದರಿಂದ ಯಾವೆಲ್ಲ ಆರೋಗ್ಯ ಲಾಭಗಳು ಸಿಗುವುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚಳಿಗಾಲದ ಸಂದರ್ಭದಲ್ಲಿ
ಶೀತ, ಕೆಮ್ಮು, ಗಂಟಲಿನ ಊತ ಸಾಮಾನ್ಯ. ಬೆಳ್ಳುಳ್ಳಿಯು ಇಂತಹ ಸಮಸ್ಯೆಗಳಿಂದ ಪರಿಹಾರ ನೀಡುವುದು. ಬೆಳ್ಳುಳ್ಳಿಯನ್ನು ಸೂಪ್ ಇತ್ಯಾದಿಗಳಲ್ಲಿ ಬಳಕೆ ಮಾಡಿಕೊಂಡರೆ ಅದು ತುಂಬಾ ಪರಿಣಾಮಕಾರಿ ಎಂದು ತಜ್ಞರು ಹೇಳುವರು. ನಮ್ಮ ರಾಜ್ಯದಲ್ಲಿ ಬೆಳ್ಳುಳ್ಳಿ ಚಟ್ನಿಯು ತುಂಬಾ ಜನಪ್ರಿಯವಾಗಿದ್ದು ಇದನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಬಳಸಬಹುದು. ಇನ್ನು ತೂಕ ಇಳಿಸಲು ಪ್ರಯತ್ನಿಸುತ್ತಿರುವ ಜನರಿಗೆ ಚಳಿಗಾಲವು ತುಂಬಾ ಕಠಿಣ ಸಮಯವಾಗಿರುವುದು. ಚಳಿಗಾಲದಲ್ಲಿ ಎದ್ದು ಜಿಮ್ಗೆ ಹೋಗುವುದು ತುಂಬಾ ಉದಾಸೀನತೆ ತರಿಸುವುದು. ಆದರೆ ಬೆಳ್ಳುಳ್ಳಿಯು ನಿಮ್ಮ ಕೆಲಸವನ್ನ ಸುಲಭವಾಗಿಸುವುದು. ಬೆಳ್ಳುಳ್ಳಿಯಲ್ಲಿ ಇರುವಂತಹ ಹಲವಾರು ಬಗೆಯ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನ ನಿರ್ವಿಷಗೊಳಿಸುವುದು ಮತ್ತು ಚಯಾಪಚಯವನ್ನ ಆರೋಗ್ಯವಾಗಿಡುವುದು. ಇದರಿಂದ ದೇಹದ ತೂಕ ಇಳಿಸಲು ಸಹಕಾರಿ. ಹಸಿ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ಸೇವನೆ ಮಾಡಿದರೆ ಅದರಿಂದ ತೂಕ ಇಳಿಸಲು ಸಹಕಾರಿಯಾಗಿದೆ. ಇನ್ನು ಬೆಳ್ಳುಳ್ಳಿಯಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣವು ಶ್ವಾಸಕೋಶದ ಆರೋಗ್ಯವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಜ್ವರ, ಮೂಗು ಕಟ್ಟುವಿಕೆ ಮತ್ತು ಗಂಟಲಿನ ಊತದಿಂದಾಗಿ ಚಳಿಗಾಲದಲ್ಲಿ ಶ್ವಾಸಕೋಶಕ್ಕೆ ಸಮಸ್ಯೆಯಾಗುವುದು. ಬೆಳ್ಳುಳ್ಳಿಯು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ. ಬೆಳ್ಳುಳ್ಳಿಯು ಹೃದಯದ ಕಾಯಿಲೆಗಳ ತಡೆಯುವಲ್ಲಿ ಲಾಭಕಾರಿ ಮತ್ತು ಚಳಿಗಾಲದಲ್ಲಿ ಬೆಳ್ಳುಳ್ಳಿಯನ್ನ ಮಿತವಾಗಿ ಸೇವನೆ ಮಾಡಿಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.